दक्षिणामूर्तये चैव दक्षिणामूर्तये चैव सर्वकार्यार्थसिद्धये दक्षिणामूर्तये चैव सर्वकार्यार्थसिद्धये वारण वदन त्रैलोक्य सुमोहन वारण वदन वारणास्य वरदायक संस्कृत नारदादि मुनि वंदित पदयुग वारण वदन त्रैलोक्य सुमोहन वारण ನೆಮ್ಮದಿರಾಪರಾಧೀಯ ಬೇರು ಬಲೆಯನು ಗೈಲಜ್ಜೆಯ ನಾರಿಗಂಗೆಯ ಗಿರದಿ ತೊಡೆಯೊಳುತ್ತಾನ ಗೌರಿಯನು ಕಾರಣದಿ ಸಯ್ಯ ತ್ರಿವೀರನು ಸೇರಿ ತಾನಲ್ಲಿದ್ದು ಸಲೈದ ಭೈರವೇಶ್ವರನಾಗಿ ಕೃಪೆಯಲ್ಲಿ ಜಗತ್ರಯವ ಉಡುಪತಿ ನಗುತ್ತಿದೆ ಕಣ್ಣು ಮುಡಿದಾತಗೆ ಬಿಡದೆ ಶಾಪವನ ಸಂಬಳ ಸುತ್ತ ಬಳಿವೆ ಒದಗಿಯೊಳುತ್ತವಾದ ಇಡಗುಂಜಿಪುರಗಳು ದೃಢದಲ್ಲಿ ಜನಸಿಗ ಓಣಿ ಜವಿಕ್ರಿ ಜಯ 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 ತತ್ತಿನಂತ ದರ್ಗಣಕ್ಕ ತತ್ತಿನಂತ ದರ್ಗಣಕ್ಕ ತತ್ತಿನಂತ 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 ತೈತಾದಿನ ತೈತಾದಿನ ಮುನಿಪತಿಯರ್ಜುನನು ರಾಜ್ಯದಲ್ಲಿ ಧರ್ಮವನು ಸ್ಥಾಪನೆಗೊಳಿಸಿ ಬುಧವಾರವನು ಪೂಜಿಸುತ್ತ ಭಕ್ತಿಯಲ್ಲಿ ಘನತರೈಶ್ವರ್ಯದೊಳು ಕುಂದುಗಳಿರದೆ Swara
ಲೋಕದ ಹಿತಕ್ಕಾಗಿಯೇ ಪೀಠವನ್ನೇರಿದ ಮಠಾಧಿಪತಿಗಳು ಸಹಿತ ದೇವರಿಗೆ ಬಿಟ್ಟರೆ ವಂದಿಸುವುದು ತಾಯಿಗೆ ಮಾತ್ರ. ಯಾಕೆ? ತಾಯಿ ಅಂದರೆ ಅಷ್ಟು ಶ್ರೇಷ್ಠ. ಅಂತಹ ನಮ್ಮ ತಾಯಿಯಾದಂತಹ ಕೈಕಸಾದೇವಿಯ ಅಪೇಕ್ಷೆ ಏನು? ಸಮಾಜದಿಂದ ತಿರಸ್ಕರಿಸಲ್ಪಟ್ಟ, ಲೋಕದವರಿಂದ ತುಳಿಯಲ್ಪಟ್ಟ ನಾನವರಿಗೊಂದು ಸ್ಥಾನಮಾನ ಕಲ್ಪಿಸಬೇಕು. ಅದಕ್ಕಾಗಿ ನಮ್ಮಮ್ಮ ಮಾಡಿದಂತಹ ತ್ಯಾಗ ಎಷ್ಟು? ಬ್ರಾಹ್ಮಣರಾಮನನ್ನ ಕೂಡಿ ನಮ್ಮನ್ನ ಪಡೆದದ್ದು. ವಿಶ್ರಾಮಸು ಬ್ರಾಹ್ಮಣರನ್ನ ನಮ್ಮ ತಾಯಿ ಕೂಡಿದ ಕಾರಣದಿಂದ ನಾವು ಮೂವರು ಪ್ರಪಂಚವನ್ನ ಕಂಡದ್ದು. ದಶಕಂಠನಾದ ನಾನು, ನಮ್ಮದಾದ ಕುಂಭಕರ್ಣ, ಮತ್ತೆ ವಿಭೀಷಣನಾದ ನೀನು. ಅಲ್ಲಿ ಒಂದು ಸತ್ಯದ ಮನವರಿಕೆಯಾಯಿತು. ಯಾವುದು? ಕ್ಷೇತ್ರ ಎಷ್ಟೇ ಫಲಕಾರಿ ಆಗದೇ ಇರಲಿ, ಬೀಜ ಒಂದು ಸುಪುಷ್ಟವಾದರೆ ಸರಿಯಾದ ಫಲ ಪಡೆಯಬಹುದು ಎಂಬುದಕ್ಕೆ ನಿದರ್ಶನ ನಾವು ಮೂವರು. ಈ ರೀತಿ ತಾಯಿಯಿಂದ ಪ್ರಪಂಚವನ್ನ ಕಂಡು ತಾಯಿಯ ನೋವನ್ನು ಅರಿತಂತ ನಾನು ಸಾಮ್ರಾಜ್ಯವನ್ನ ಸ್ಥಾಪಿಸಬೇಕು ಎಂಬ ಕಾರಣಕ್ಕಾಗಿ ಬ್ರಹ್ಮನ ಕುರಿತು ತಪಸ್ಸು ಮಾಡಿದೆ. ಕೋಟಿ ಆಯುರ್ಮಾನವನ್ನ ಪಡೆದೆ. ಈಶನನ್ನ ಮೆಚ್ಚಿಸಿದೆ. ಈ ಹೊತ್ತು ದಶಕಂಠನ ವೈಭವ ಏನು? ನನ್ನ ರಾಜ್ಯದಲ್ಲಿ, ನನ್ನ ಆಳ್ವಿಕೆಯಲ್ಲಿ ಬ್ರಹ್ಮ ಪಂಚಾಂಗ ಓದುತ್ತಾನೆ. ವಾಯುದೇವ ನಾನು ಹೇಳಿದರೆ ಮಾತ್ರ ಚಲಿಸುತ್ತಾನೆ. ಅಗ್ನಿ ನಾನು ಹೇಳಿದರೆ ಮಾತ್ರ ಉರಿಯುತ್ತದೆ. ಇಷ್ಟು ಪ್ರಬಲವಾಗಿ ಬೆಳೆದೆ. ಸಾಕಾಗಲಿಲ್ಲ. ನಮ್ಮನ್ನ ತಿರಸ್ಕರಿಸುವವರು ಯಾರು? ದೇವತೆಗಳು. ಅದಕ್ಕಾಗಿ ಅಮೃತಪಾನ ಮಾಡಿದವರು. ನಾವು ಎಷ್ಟಾಪನಾಜ್ಞರಾಗಿ ಬೆಳೆದರು, ಎಂತಹ ವರವನ್ನ ಪಡೆದವರಾದರು. ನಮಗೆ ಸುರಗತ್ತಿಗೆ ದಕ್ಕಲಿಲ್ಲ. ಯಾಕೆ? ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾದವರವರು. ಅಂತಹ ನಮ್ಮ ಅವನಿಗೆ ಕಾರಣರಾದ ಸುರಪ ಮುಖ್ಯರಾಗಲಿ ಸುರ ಕತ್ತುಗೆಯ ಮೇಲೆ ನಮ್ಮ ಹಿಡಿತ, ನಮ್ಮ ನಿಯಂತ್ರಣವನ್ನ ಸ್ಥಾಪಿಸಿದ್ದಾಯ್ತು. ಅಲ್ಲಿಗೂ ಸಮಾಧಾನ ಇಲ್ಲ. ಸದಾಕಾಲ ಸುರರನ್ನ ರಕ್ಷಿಸುವ, ಅಸುರರಿಗೆ ವೈರಿಯಾಗಿರುವ ಇನ್ನು ಉಳಿದದ್ದೆಂದರೆ ಓಡಿಸುವುದರ ಜೊತೆಗೆ ಅವನಲ್ಲಿರುವ ಪುಷ್ಪಕವನ್ನ ನಮ್ಮದಾಗಿಸಿಕೊಂಡಿದ್ದಾಯಿತು. ಆದರೂ ಮನಸ್ಸಿನ ಮೂಲೆಯಲ್ಲಿರುವ ಚಿಂತೆಯೇನು? ಸದಾಕಾಲ ದೈತ್ಯರ ಅವನಕ್ಕೆ ಕಾರಣೀಕರ್ತನಾದ
ನನ್ನನ್ನ ಬೀರಿದವರು ಅಷ್ಟೊಬ್ಬರಿಲ್ಲ. ಜೊತೆಗೆ ಇನ್ನಿರುವವ ಅವನೊಬ್ಬನೇ. ಹಾಗೆ ಊಹಿಸುವುದು ತಪ್ಪಾದಿತ್ತು ಅಣ್ಣ.
ಕಾಲ ಬದಲಾಗಿದೆ. ಹೊಸ ಹುಡುಗರು ಅನೇಕ ಮಂದಿ ಬೆಳಕಿಗೆ ಬರ್ತಾ ಇದ್ದಾರೆ. ಅಲ್ಲ, ಬಂದ್ರೆ ಸಂತೋಷ. ನಮಗೆ ನಿರೀಕ್ಷೆ ಹುಟ್ಟಿದವರು ಯಾರಿಲ್ಲ. ಅಲ್ಲ, ಬಂದ್ರೆ ಸಂತೋಷ. ಸಂತೋಷ ಉಂಟು ಅಂತಾದ್ರೆ ನಿಮ್ಮ ನಿರೀಕ್ಷೆಗೆ ಸರಿಯಾಗಿ ವ್ಯವಹರಿಸುವಂತ ವ್ಯಕ್ತಿಗಳನ್ನು ನಾನು ತೋರಿಸ್ತೇನೆ. ಅದು ಬೇರೆಯೂ ಅಲ್ಲ, ಈ ಧರೆಯಲ್ಲಿಯೇ ಇದ್ದಾರಣ್ಣ. ಮಧ್ಯಲು ಎಂತ ಸರಿಯಾದ ದೊರೆ, ಮಧ್ಯಗಳು ಎಂತ ಸರಿಯಾದ ದೊರೆ. ಒಮ್ಮೆ ನೀ ತೋರಬರದು ಪಡುಗದಿರ ಗೊತ್ತ ಕುಲದವನೇ ನಾನು. ಒಮ್ಮೆ ಆಶ್ಚರ್ಯ ಆಗುದು. ಆದ್ರೆ ನೀನ್ ಹೇಳಿದ ಮಾತು ಸತ್ಯ ಆಗಿರಬಾರದೆಂಬುದೇನಿಲ್ಲ. ನಾವು ಕಂಡದ್ದೇ ಸತ್ಯ ಎನ್ನುವ ಮೂರ್ಖರು ನಾವು ಅಲ್ಲ. ಆದ್ರೆ ಹಾಗೆ ಸಾಧ್ಯವೋ ಅಂತ ಯೋಚಿಸಿದೆ. ಯಾಕೆ ಗೊತ್ತಾ? ಯಾಕೆ ಈ ಲೋಕದಲ್ಲಿ ಯಾರು ವಿಕ್ರಮಿಗಳಿದ್ದಾರೋ, ಯಾರು ಪರಾಕ್ರಮಿಗಳು ಅಂತವ್ರ ಹೆಸರು ಕೇಳಿದ್ರೆ ಸಾಕು ಹೋಗಿ ದುಡುಕಿದವ ನಾನು. ನನಗೊಬ್ಬ ದೊಡ್ಡವ ಇದ್ದಾನೆ ಕೇಳಿದ್ರೆ ಸಾಕು, ಅವನ ಕರೆಯುವುದು ಬೇಡ, ನಾನಾಗೆ ಹೋಗು. ಹೌದು. ಯಾಕೆ? ಒಮ್ಮೆ ತುಡುಕಿ ನೋಡು, ದೊಡ್ಡದಾದ್ರಿ ಯಾರು, ಅವನು ಎಷ್ಟು ದೊಡ್ಡವ. ಮತ್ ಒಂದು ಗುಣ ಏನು, ದೊಡ್ಡದು ಅಂತಾದ್ರೂ ಒಪ್ಕೊಳ್ಳು ಸ್ವಭಾವ. ಸುಮ್ಮನೆ 3 ಕ್ಷಣ ತಿಟ್ಟು ಬರುತ್ತೆ. 330 ಆಗಬೇಕು. ಹೀಗೆ ಯೋಚಿಸಿದ ನಾನು ಹೆಸರಾಂತ ವ್ಯಕ್ತಿಗಳನ್ನೆಲ್ಲ ತುಡುಕಿದ್ದಾಯ್ತು. ನೀನು ಹೇಳಿದೆ ಭೂಮಿಯಲ್ಲಿ ಒಬ್ಬ ಇದ್ದಾನೆ. ಹೌದಣ್ಣ, ನಮ್ಮ ಗಮನಕ್ಕೆ ಬರಲ್ಲ. ಯಾಕೆ ಬರಲಿಲ್ಲ? ಅಮ್ಮ, ಬಿರುಗಾಳಿ ಬೀಸುವಾಗ ಹೆಮ್ಮರಗಳನ್ನ ಕೆಡಹುತ್ತವೇ ವಿನಃ ಈ ಕುರುಚಲು ಗಿಡಗಳಿಗೆಲ್ಲ ಬಿರುಗಾಳಿ ತಾಗುವುದಿಲ್ಲ. ಭೂಮಿಯಲ್ಲಿ ಒಬ್ಬ ಇದ್ದಾನೆ ಅಂತಾದ್ರೆ ನಮ್ಮ ದೃಷ್ಟಿಯಲ್ಲಿ ಅದೊಂದು ಕುರುಚಲು ಗಿಡ. ಓಹೋ, ಅಲ್ಲ, ಭೂಮಿಯಲ್ಲಿ ಅದು ಹೆಮ್ಮರ ಅಂತ ನೀನು ಹೇಳಿದೆಯಲ್ಲ. ನೋಡೋಣ, ನಮ್ಮ ಕಣ್ಣು ತಪ್ಪಿಸಿ ಬದುಕುತ್ತೊಂದು ಯಾವ್ದು ಅಂತ ನೋಡೋಣ. ಯಾರವ, ಯಾವ ರಾಜ್ಯದವ ಹೇಳ್ತೀಯ ಅಣ್ಣ? ಸರಿಯಿಲ್ಲ ಮನುಜ ಸುರ ಭುಜಗೆಗೊಳಗೆ, ಸರಿಯಿಲ್ಲ ಮನುಜ ಸುರ ಭುಜಗೆಗೊಳಗೆ, ಸರಿಯಿಲ್ಲ ಮನುಜ ಸುರ ಭುಜಗೆಗೊಳಗೆ. ನರೆಯಲ್ಲಿ ಇದ್ದಾನೆ ಅಂತ ಹೇಳಿದನಲ್ಲ, ಅವ ಬೇರೆ ಯಾರು ಅಲ್ಲ. ಹಯ್ಯಯ್ಯ ವಂಶದಲ್ಲಿ ಜನ್ಮ ತಳೆದಿರುವಂತ ಮಾಹಿಷ್ಮತಿಯ ಅಧಿಕಾರಿಯಾಗಿರುವಂತ ಕೃತವೀರ್ಯ ಮತ್ತು ರಾಕಾವತಿಯರಿಗೆ ಮಗನಾಗಿರುವಂತ ಕಾರ್ತವೀರ್ಯಾರ್ಜುನ ಎನ್ನುವಂತ ವ್ಯಕ್ತಿ
ನಿನಗೆ ಸರಿಸಮಾನಾಗಿ ಹೋರಾಡಬಲ್ಲ ಅಣ್ಣ. ಒಂದು ನಿಮಿಷ, ಏನಣ್ಣ? ಬಹಳ ಹೆಸರು ಗಳಿಸಿದ್ದಾನ? ಹೌದು. ಏನ್ ಕಿರೀಟ ಹೊತ್ತು ಒಂದು 25 ವರ್ಷ ಆಯ್ತಾ? ಇಲ್ಲ, ಬಹಳ ಕಾಲ ಆಗ್ಲಿಲ್ಲ. ಅಲ್ಲ, ಕೇಳಿದ್ ಒಂದು ವಿಷಯ ತಿಳ್ಕೊಳ್ಬೇಕಲ್ಲ ಒಬ್ಬರ ಬಗ್ಗೆ. ಬಹಳ ಕಾಲ ಆಗಿಲ್ಲ. ಅವನ ಹುಟ್ಟಿನ ಹಿಂದಿನ ಕಥೆ ಏನು? ಅದೇ ಕಾರಣ. ಆತ ಬಲಾನ್ವಿತ ಎನ್ನುವುದಕ್ಕೆ ಅದೇ ಕಾರಣ. ಏನು ಅಣ್ಣ? ಹುಟ್ಟುವಾಗ ಅವನಿಗೆ ಕರಗಳೇ ಇರಲಿಲ್ಲ. ನಿನಗೆ ಒಟ್ಟು ಹೇಳಬೇಕು ಅಂತ ಉಂಟ, ಸಮರ್ಥರ ಕಥೆಯನ್ನು ಹೇಳಬೇಕು ಅಂತ? ಸಮರ್ಥರ ಕಥೆಯ ಪೀಠಿಕೆ. ಕ್ಷಾತ್ರಿಯರ ವಿಶೇಷತೆ ಇರುವುದೇ ಭುಜದಲ್ಲಿ. ಹೌದು. ಹುಟ್ಟುವಾಗಲೇ ಭುಜವಿಹೀನನ ಮತ್ಯಂತ ಕಥೆಯ. ಹುಟ್ಟುವಾಗ ವಿಹೀನ, ಈಗ ಅವನಿಗೆ ಕರಗಳು ಉಂಟು. ಇದರ ಕಾರಣ ಮತ್ತಿನ್ನೇನಲ್ಲ. ಇದು ನಾನು ಇನ್ನೂ ಕೇಳಿಲ್ಲ. ಹಾಗಾಗಿ ವಿಶೇಷ ಒಪ್ಕೊಳ್ಳೋಣ. ಯಾಕೆಂದ್ರೆ ಹುಟ್ಟಿದ ಮೇಲೆ ಕರ, ತಲೆ ಇದೆಲ್ಲ ಹೆಚ್ಚಾದ ಕೇಳಲಿಲ್ಲ. ಹುಟ್ಟುವಾಗ ಇರುವ ಅವನಿಗೆ ಕರಗಳುಂಟ ಈಗ. ಹೌದು. ಎಷ್ಟು ಅಂದ್ರೆ ಮತ್ತಿನ್ನೇನಲ್ಲ ಅಣ್ಣ, ಗುರುಗಳ ಅನುಗ್ರಹಕ್ಕೆ ಪಾತ್ರನಾದವ ಅವ. ಯಾರು ಒಪ್ಪಲೇಬೇಕು. ಹರ ಮುನಿದರು ಗುರು ಕಾಯುವ ಎನ್ನುವ ಮಾತೊಂದಿದೆ. ಹೌದು. ಅದೊಂದು ಅನುಗ್ರಹ ಇದ್ರೆ, ಅನುಗ್ರಹದಿಂದ ಏನಾಗಿದೆ? ಏನು ಆಗಿದೆ, ಏನೂ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು? ದತ್ತಾತ್ರೇಯರ ಅನುಗ್ರಹಕ್ಕೆ ಪಾತ್ರನಾದವ. ಕರ ಇಲ್ಲದೆ ಇರುವಂತ ಅವನಿಗೆ ಅವರ ಅನುಗ್ರಹ ಎಂತದ್ದು ಗೊತ್ತುಂಟ ಅಣ್ಣ? 1000 ಭುಜಗಳಾಗಲಿ ಎನ್ನುವುದಾಗಿ ದತ್ತಾತ್ರೇಯರು ಅನುಗ್ರಹಿಸಿದ್ದಾರಂತೆ. ಅಲ್ಲ, ಏನೂ ಇಲ್ದಿದ್ದವನಿಗೆ ಸಿಕ್ಕಿದ ವಿಶೇಷ. ಅಂದ್ರೆ ಒಂದ್ ಜಾತಿ ವಿಕಾರ ಅಲ್ಲೋ. ನೀ ನಾನು ನೋಡು, 10 ತಲೆ 20 ಭುಜ, ಅದಕ್ಕೊಂದು ಆಕಾರ. ಅವ್ರಿಗೆ ತಲೆ ಎಷ್ಟು? ತಲೆ ಇರುವುದು ಒಂದೇ ಅಣ್ಣ. 1000 ಭುಜಗಳು. 1000 ಭುಜಗಳಿಂದ ಅವ ಮೆರೆಯುತ್ತಾ ಇದ್ದಾನೆ. ಜೊತೆಯಲ್ಲಿ ದೇಶ ದಿಗ್ವಿಜಯವನ್ನ ಕೈಗೊಂಡಿದ್ದಾನೆ. ಅನೇಕ ಮಂದಿ ದೇಶಾಧಿಪಾಲಕರ ಮಂಡೆಯನ್ನ ಮೆಟ್ಟಿ ಕಪ್ಪ ಕಾಣಿಕೆಗಳನ್ನ ಸಂಗ್ರಹಿಸಿದ್ದಾನೆ. ನಮಗೆ ಲೆಕ್ಕಕ್ಕೆ ಸಿಗದೆ ಇರುವ ಕಾರಣ ಏನು ಗೊತ್ತಾ? ನಾವೆಲ್ಲ 11 ತಿಂಗಳು ತಿರುಗಾಡ್ತಲ್ಲಿ ಇರ್ಬೋದು. ಅವ ಹಾಗಲ್ಲ, ಭೂಮಿಯಲ್ಲಿ ಮಾತ್ರ ದಿಗ್ವಿಜಯ ಮಾಡಿದವ. ಹೌದು. ಯಾರು ಹೋಗಿ ಬಂದವರಲ್ಲ. ಹಾಗಾಗಿ ನಿನ್ನ ಎಣಿಕೆಗೆ ಬರಲಿಲ್ಲ. ಅವ ಅಸಮ ಸಾಹಸಿಯಾಗಿ ಮೆರೆಯುತ್ತಾ ಇದ್ದಾನೆ. ನಿನಗೆ ಸರಿಸಮಾನಾಗಿ ಹೋರಾಡಬಲ್ಲಂತ ವ್ಯಕ್ತಿ ಎನ್ನುವುದಾಗಿ ಇದ್ರೆ ಅವ ಕರ್ತವ್ಯ ಆಗ್ತದ. ನಿನ್ನ ಭರವಸೆ ಏನು ಅಂತ ನಿರ್ಣಯ ಆಗ್ಬೇಕು. ಯಾಕೆ? ಭೂಮಿಯಲ್ಲಿ ಖ್ಯಾತಿ ಪಡೆದ ಸಹಸ್ರ ಭುಜಬಲಾನ್ವಿತನಾದಂತಹ ಕರ್ತವೀರ್ಯ ಮಾಹಿಷ್ಪತಿ ನಗರದಲ್ಲಿ ಇದ್ದಾನ. ಹೌದು. ಅಮ್ಮ ಏನಾಡಿನ ಮಾತ ಕೇಳ, ಅನುಜರಾಡಿದ ಮಾತ ಕೇಳ, ದೊರುಜಮತಿ ಸತ್ವರವೇ ಹೊಯ್ಹಯ ಜನಪತಿಯ ಸದಮರಿಯ ತವನಂತು. ನಿನ್ನಣ್ಣನ ಸ್ವಭಾವ ನಿನಗೆ ಗೊತ್ತು ತಾನೆ? ಹೌದಣ್ಣ. ಲೋಕದಲ್ಲಿ ಒಬ್ಬ ಶ್ರೇಷ್ಠ ಇದ್ದಾನೆ. ಆತನೆಷ್ಟು ಎನ್ನುವುದನ್ನು ತೀರ್ಮಾನಿಸಬೇಕು. ಹೌದು. ಸಹಸ್ರ ಭುಜಬಲಾನ್ವಿತವಾದ ಕರ್ತವೀರ್ಯ ಹರೆಯ ದಿಗ್ವಿಜಯವನ್ನು ಮುಗಿಸಿ ಚಕ್ರವರ್ತಿ ಪೀಠವನ್ನೇರಿದ್ದಾರೆಂತಾದ್ರೆ ತಡ ಮಾಡುವುದು ಬೇಡ. ಮಂತ್ರಿ, ಸಕಲ ನಮ್ಮ ಸೇನೆ ಸಜ್ಜಾಗಲಿ. ಲಂಕೆಯಿಂದ ಹೊರಟ ಸೇನೆ ಮಾಹಿಷ್ಪತಿಗೆ ಹೋಗಿ ನಿಲ್ಲಬೇಕು. ಅದಕ್ಕಾಗಿ ಅನಕ ಸೇನಾನಿಯರಿಗೆ ಅನಕ ಸೇನಾನಿಯರಿಗೆ ಸುರಕ್ಕೆ ಬರಲಪ್ಪಣೆಯರಿಂದ ಸೇನಾಧೀಶರಿಗೆ ಬರ ಸುರಕ್ಕೆ ಬರಲ್ ಅಪ್ಪಣೆಯರಿದ್ದ ಮನುಮತ ಗಮನೋದ್ಯೋಗ ವರನಾದ ಸಕಲ ಸೇನೆ ಸಜ್ಜಾಗುವುದೊಂದೇ ಅಲ್ಲ, ಯುದ್ಧಕ್ಕೆ ಸಿದ್ಧರಾಗುವಂತೆ ತಿಳಿಸಿ ನಮ್ಮ ಆರಾಧ್ಯ ದೇವನಾದ ಸುಮಂತ
ನಾವೆಲ್ಲರೂ ಒಟ್ಟಾಗಿ ಧ್ಯಾನಿಸಿ ನಮ್ಮ ಸೇನೆ ದೈತ 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 ದೈ ಕಾರ್ತಿವೀರ್ಯಾರ್ಜುನ ಪ್ರಭುಗಳು ಅಂತ ಇವತ್ತು ದೊಡ್ಡವನಿಗೆ ಕೊಟ್ಟ ಕಾರಣ ಸಾಕಷ್ಟಿದೆ ಸ್ವಾಮಿ. ಒಂದು ಕಾಲದಲ್ಲಿ ಸಿಂಹಾಸನ ಬಾಹಿರವಾಗಿ ತಿರಸ್ಕರಿಸಿ ಲೋಕನವರು ಅತ್ಯಂತ ತುಚ್ಛೀಕಾರದಿಂದ ಕಂಡಂತಹ ಕಾಲವನ್ನು ಇತ್ತು. ಆದರೆ ನಮ್ಮ ತಂದೆ ತಾಯಿಗಳ ಪರಿಶ್ರಮ, ಗುರು ಹಿರಿಯರ ಆಶೀರ್ವಾದ ಇಂದು ಆ ಒಂದು ಅಪವಾದದಿಂದ ದೂರ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹುಟ್ಟುವಾಗಲೇ ಕರ ಇಲ್ಲದೆ ಇರುವಂತಹ ನನ್ನನ್ನ ಕಂಡು ಕಂಗಾಲಾಗಿ ಕಣ್ಣೀರಿಗೆಲ್ಲರೂ ನಮ್ಮ ತಂದೆ ತಾಯಿಯಂದಿರು. ಆದರೆ ಲೋಕದಲ್ಲಿ ಒಂದು ಮಾತುಂಟು ನೋಡಿ, ಹರ ಮುನಿದರೆ ಹರಿ ಕಾಯುವ, ಹರಿ ಮುನಿದರೆ ಹರ ಕಾಯುವ, ಹರಿಹರರಿಬ್ಬರು ಮುನಿದಾಗ ಗುರು ಕಾಯುತ್ತಾನಂತೆ. ಆ ಮಾತು ಅಕ್ಷರಶಃ ನಮ್ಮ ಜೀವನದಲ್ಲಿ ಸತ್ಯ ಆಯಿತು. ಕರವಿಹೀನನಾದಂತಹ ನನಗೆ ನಮ್ಮ ಕುಲ ಗುರುಗಳಾಗಿರುವಂತಹ ದತ್ತಾತ್ರೇಯ ಮಹರ್ಷಿಗಳ ಪೂರ್ಣಾನುಗ್ರಹದಿಂದಲಾಗಿ 1000 ಭುಜಗಳು ಅರ್ಥಾತ್ ಸಾವಿಲ್ಲದ ಭುಜಗಳಾಗಿ ಕಂಗೊಳಿಸಿದೆ. ನಾನು ಲೋಕದಲ್ಲಿ ಅಜಯನಾಗಿ ವಿಜಯನಾಗಿ ಬದುಕಬೇಕೆನ್ನುವ ನಮ್ಮ ಗುರುವರಿಯರ ಪ್ರಾಮಾಣಿಕವಾದಂತಹ ಅಂತರಂಗದ ಹಾರೈಕೆ, ಅವರೆಲ್ಲರ ಅಭಿಮಾನ ಗೌರವಗಳಿಂದ ಈ ಸಿಂಹಾಸನವನ್ನ ಏರಿದೆ. ಆದರೆ ಸಿಂಹಾಸನವನ್ನ ಏರಿದ ಆ ಕಾಲದಲ್ಲಿ ನಾನು ಕೈಗೊಂಡ ಕೆಲಸ ಏನು ಬಲ್ಲಿರ? ಧರಣಿ ಪರ